ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೆಲವೊಮ್ಮೆ ನಿಮ್ಮ ದೇಹದ ತೊಂದರೆಗಿಂತ ಫುಲ್ ಟಯರ್ಡ್ ಆಗಿರೋ ಮೈಂಡಿಂದ ಸ್ಟಾರ್ಟ್ ಆಗ್ಬೋದು. ಎಸ್ಪೆಷಲಿ ಯಾವಾಗಲೂ ನಾವು ಸ್ಟ್ರಾಂಗ್ ಆಗಿರಬೇಕು, ಎಮೋಷನ್ಸ್ನ ಹೈಡ್ ಮಾಡಬೇಕು, ಎಲ್ಲನೂ ಹ್ಯಾಂಡಲ್ ಮಾಡಬೇಕು ಅಂತ ಇರ್ತಾರಲ್ಲ, ಅವರು ಆಚೆಗಡೆಯಿಂದ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾರೆ, ಆದರೆ ಮೈಂಡ್ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಹಾರ್ಮೋನ್ಸ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ಆ್ಯಕ್ನೆ, ಹೇರ್ ಫಾಲ್ ಮತ್ತು ತುಂಬ ಸುಸ್ತಾಗೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತುಂಬ ಜನ ಏನು ಹೇಳ್ತಾರೆ ಅಂದರೆ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಆದರೂ ಸಹ ನಮಗೆ ಚೇಂಜಸ್ ಕಾಣಿಸ್ತಿದೆ ಅಂತ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ನಾನು ಹೇಳೋ ಈ 2 ಟಿಪ್ಸ್ನ ಫಾಲೋ ಮಾಡಿ. ಮೊದಲನೇದು, ಮಲ್ಗೋಕ್ಕಿಂತ ಮುಂಚೆ 10 ನಿಮಿಷ ಸೈಲೆನ್ಸಲ್ಲಿ ಕೂತ್ಕೊಂಡು ನಿಮಗೆ ಆವತ್ತು ಏನೆಲ್ಲ ಯೋಚನೆ ಇದೆ, ಹರ್ಟ್ ಆಗಿದೆ ಅಥವಾ ಸ್ಟ್ರೆಸ್ ಇದೆಯಲ್ಲ, ಅದನ್ನು ಪೇಪರ್ ಮೇಲೆ ಬರೀರಿ. ಇದರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಸೊ ಮೈಂಡ್ ಕಾಮ್ ಆದಾಗ ನಿಮ್ಮ ಬಾಡಿ ಆಟೋಮೆಟಿಕಲಿ ಹೀಲ್ ಆಗುತ್ತೆ. 2ನೇ ಟಿಪ್ ಏನಂದರೆ, ಇಡೀ ದಿವಸ ಫುಲ್ ರಶ್ ಮೋಡಲ್ಲಿ ಇರಬೇಡಿ. ಅಂದರೆ ಫಾಸ್ಟಾಗಿ ಊಟ ಮಾಡೋದು, ಫಾಸ್ಟಾಗಿ ಯೋಚನೆ ಮಾಡೋದು, ಯಾವಾಗಲೂ ರಶ್ ಮೋಡಲ್ಲಿ ಓಡೋ ಥರ ಫೀಲಿಂಗ್ ಇದ್ದರೆ ನಿಮ್ಮ ಬಾಡಿ ಮತ್ತು ಮೈಂಡ್ ಎರಡೂ ಸ್ಟ್ರೆಸ್ಸಲ್ಲಿರುತ್ತೆ. ಇದಕ್ಕೆ ಏನು ಮಾಡಬೇಕಂದ್ರೆ, ಸ್ಲೋ ಮೂಮೆಂಟ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದರೆ 10 ನಿಮಿಷ ನೀವು ಸೈಲೆನ್ಸಲ್ಲಿ ಕೂತ್ಕೊಳ್ಳೋದು, ಸ್ಲೋ ವಾಕಿಂಗ್ ಮತ್ತು ಡೀಪ್ ಬ್ರೀತಿಂಗ್ನ ಸ್ಟಾರ್ಟ್ ಮಾಡಿ. ಕಾರಣ, ಫೀಮೇಲ್ಸ್ಗೆ ಕಾಮ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ನಿಮ್ಮ ಹಾರ್ಮೋನ್ಸ್ಗೆ ಮೆಡಿಸಿನ್ಸ್ಗಿಂತ ಸೇಫ್ ಫೀಲಿಂಗ್ ಜಾಸ್ತಿ ಬೇಕಾಗತ್ತೆ.